ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷದಲ್ಲಿಲ್ಲ ಕಾಂಗ್ರೆಸ್ 40% ಕಮಿಷನ್ ಆರೋಪವನ್ನ ಮಾಡಿ ಸರ್ಕಾರದ ಕಾಲೆಳೆಯೋ ಕೆಲಸ ಮಾಡ್ತಾ ಇತ್ತು. ಆದ್ರೆ ಈಗ ಕಾಂಗ್ರೆಸ್ನಲ್ಲಿರೋ ಕೆಲ ನಾಯಕರು ಮಾಡಿರೋ ವಿಚಾರ ಏನು, ಮಕ್ಕಳಿಗೆ ಅಂತ ಖರೀದಿ ಮಾಡಿದ ಲ್ಯಾಪ್ಟಾಪ್ ನಲ್ಲೂ ಕೂಡ ಹಗರಣ ನಡೆದಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಕರ್ನಾಟಕ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಗೋಲ್ಮಾಲ್, 7,000 ಲ್ಯಾಪ್ಟಾಪ್ ಖರೀದಿಯಲ್ಲಿ ಕೋಟಿ ದೋಖಾ. ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ 40% ಸರ್ಕಾರ ಅಂತ ಕಾಂಗ್ರೆಸ್ ನಾಯಕರು ಸಾಲು ಆರೋಪ ಮಾಡಿದ್ರು. ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಆರೋಪ ಕೇಳಿಬರ್ತಾ ಇದೆ. ಕರ್ನಾಟಕ ಕಟ್ಟಡ ಕಾರ್ಮಿಕ ಕಲ್ಯಾಣ ಇಲಾಖೆಯ ಅರ್ಹ ಫಲಾನುಭವಿಗಳ ಮಕ್ಕಳಿಗಾಗಿ ಖರೀದಿ ಮಾಡಿದ 7,000 ಲ್ಯಾಪ್ಟಾಪ್ ಖರೀದಿಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆಯಂತೆ. ಡೆಲ್, ಲೆನೋವೊ, HP ಅಂತಹ ಮತ್ತಿತರ ಕಂಪನಿಗಳ L1 ಆಗಿ ಹೊರಹೊಮ್ಮಿರುವ 9 ಫ್ರೆಚ್ ಇನ್ಫೋಟೆಕ್ ಕಂಪನಿ ನಮೂದಿಸಿರುವ ಮಾರುಕಟ್ಟೆ ದರಕ್ಕಿಂತ ದುಪ್ಪಟ್ಟು ಹಣ ಕೊಟ್ಟು ಕಾರ್ಮಿಕ ಇಲಾಖೆ ಖರೀದಿ ಮಾಡಿದೆ. ಸದ್ಯ ಇಲಾಖೆ ಖರೀದಿ ಮಾಡಿರುವ ಲ್ಯಾಪ್ಟಾಪ್ ಕಂಪನಿಯ ದರ ಮಾರುಕಟ್ಟೆಯಲ್ಲಿ 35 ರಿಂದ 40 ಸಾವಿರ ದರ ಇದೆ. ಆದರೆ ಕಟ್ಟಡ ಕಾರ್ಮಿಕ ಇಲಾಖೆ ಇದೇ ಲ್ಯಾಪ್ಟಾಪ್ಗಳನ್ನು 71,046 ರೂಪಾಯಿಗೆ ಖರೀದಿ ಮಾಡಿದೆ. RTI ನಡಿ ಕಲಬುರಗಿ ಮೂಲದ ಹನುಮಂತ ಪೂಜಾರಿ ಪಡೆದ RTI ನಡಿ ಇಲಾಖೆಯ ಈ ಗೋಲ್ಮಾಲ್ ಇದೀಗ ಬಹಿರಂಗ ಆಗಿದೆ. ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉತ್ಕೃಷ್ಟವಾದ ಒಂದು ಶಿಕ್ಷಣ ಸಿಗಬೇಕು ಅಂತೇಳಿ ಇವತ್ತು ಕಾರ್ಮಿಕ ಸಚಿವರು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡ್ತಕ್ಕಂಥ ಯೋಜನೆ. ಈ ಯೋಜನೆಯಲ್ಲಿ ಯಾವ ರೀತಿ ಹಗರಣ ಆಗಿದೆ ಅಂತಂದ್ರೆ ನಮ್ಗೆ ಅನುವಾಗಿ ಬಂದಿರತಕ್ಕಂಥದ್ದು, ಒಂದು ಲ್ಯಾಪ್ಟಾಪಿಗೆ 71,000 ರೂಪಾಯಿ ಕೊಟ್ಟು ಖರೀದಿ ಮಾಡಿರ್ತಕ್ಕಂಥದ್ದು ಸರ್ಕಾರ. ಆದರೆ ಅದರ ಮೂಲ ಬೆಲೆ ಮತ್ತು ಅದರ ಮಾರುಕಟ್ಟೆ ಬೆಲೆ ಇರತಕ್ಕಂಥದ್ದು ಕೇವಲ 35 ರಿಂದ 38 ಸಾವಿರ ರೂಪಾಯಿಗಳು. ಹೀಗಾಗಿ ಇವರು ದುಪ್ಪಟ್ಟು ದರದಕ್ಕೆ ಖರೀದಿ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಇದು ನಮ್ಗೆ ಹಗರಣ ಅಂತ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ವಾಸ್ತವದಲ್ಲಿ ಈ ಟೆಂಡರ್ ಪ್ರಕ್ರಿಯೆಯು ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಹುತೇಕ ಅಂತಿಮಗೊಂಡಿತ್ತು. ಆದರೆ ವಿಧಾನಸಭೆ ಚುನಾವಣೆ ನೀತಿ ಸಂಹಿತೆ ಕಾರಣಕ್ಕೆ ಆರ್ಥಿಕ ಬಿಡ್ ನಡವಳಿ ಅನುಮೋದನೆಗೊಂಡಿರಲಿಲ್ಲ. ಅದಾದ ಬಳಿಕ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಅಂದ್ರೆ 2023 ಜುಲೈ 24ನೇ ತಾರೀಕು ಆರ್ಥಿಕ ಬಿಡ್ ಓಪನ್ ಮಾಡಿ ಅನುಮೋದಿಸಿದೆ. ಇನ್ನು ಈ ಲ್ಯಾಪ್ಟಾಪ್ ಖರೀದಿಯಿಂದ ಸರ್ಕಾರಕ್ಕೆ ಹೆಚ್ಚುವರಿಯಾಗಿ 23 ಕೋಟಿಯಷ್ಟು ಗೋಲ್ಮಾಲ್ ನಡೆದಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಚಿವರಾದ ಬಳಿಕವೇ ಇಲಾಖೆಯ ಅಧಿಕಾರಿಗಳು ಈ ಗೋಲ್ಮಾಲ್ ನಡೆಸಿರುವುದು ಗಮನಾರ್ಹವಾಗಿದೆ. ಸದ್ಯ RTI ನಡಿ ಪಡೆದ ಮಾಹಿತಿಯಲ್ಲಿ ಕಟ್ಟಡ ಕಾರ್ಮಿಕ ಇಲಾಖೆಯ ಲ್ಯಾಪ್ಟಾಪ್ ಹಗರಣ ಸದ್ಯ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಈ ಲ್ಯಾಪ್ಟಾಪ್ ಹಗರಣದ ತನಿಖೆ ನಡೆಸಿದ್ರೆ ಕಾರ್ಮಿಕ ಇಲಾಖೆಯ ಹಲವು ಅಧಿಕಾರಿಗಳು ಕಂಬಿ ಎಣಿಸುವಲ್ಲಿ ಎರಡು ಮಾತಿಲ್ಲ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.